ಇವಾಗ ಸೀರಿಯಲ್ಗಿಂತ ಮುಂಚೆ ನಿಮ್ಮನ್ನ ಮಾತಾಡ್ಸದೇ ಇದ್ದವರು ಇವಾಗ ಬಂದು ತುಂಬಾ ಮಾತಾಡಿಸ್ಬೋದು ಅಥವಾ ತುಂಬಾ ಹೊಗಳಬಹುದು, ಈ ತರದೆಲ್ಲ ಡಿಫ್ರೆನ್ಸಸ್ ಎಲ್ಲ ನೋಡ್ತಿದ್ದೀರಾ? ಯಾ ಅಫ್ಕೋರ್ಸ್ ಮ್ಯಾಮ್. ಅದೇ ಮಾರ್ಕ್ಸ್ ತೆಗಿಬೇಕಾದ್ರೆ ನೋಡಿದ್ದೀನಿ ಮ್ಯಾಮ್. ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲೇ ನೋಡಿದ್ದೀನಿ. ಸೊ ಮಾರ್ಕ್ಸ್ ತೆಗ್ದಾಗ ಸುತ್ತ ಇರೋರು ಹೆಂಗೆ ಮಾತಾಡಿಸ್ತಾರೆ, ತೆಗೆದಿಲ್ದಾಗ ಹೆಂಗೆ ಮಾತಾಡಿಸ್ತಾರೆ. ದಟ್ ಈಸ್ ವೆರಿ ಈಸಿ ಬಿಕಾಸ್ ನಾನು ಆಟ ಆಡ್ಕೊಂಡು ಬೆಳೆದವನಲ್ಲ, ಮನೇಲಿ ಕೂತ್ಕೊಂಡು ಬೆಳೆದವನು. ಮನೇಲಿ ಬಿಕಾಸ್ ನಾನು ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದ್ದರಿಂದ ಮನೇಲಿ ಯಾವುದೋ ಒಂದು ಕಾರ್ನರಲ್ಲೇ ಇರ್ತಿದ್ದವನು. ಸೊ ಅಪ್ಪ ಅಮ್ಮನಿಂದನೇ ಆ ಡಿಫ್ರೆನ್ಸ್ಗಳನ್ನ ನೋಡಿದ್ದೀವಿ. ಚೆನ್ನಾಗಿ ಮಾರ್ಕ್ಸ್ ತೆಗ್ದವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿಲ್ಲದವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ. ಬಿಕಾಸ್ ನಾನು ಡೈಲಿ 2 ಗಿಡಕ್ಕೂ ಸೇಮ್ ನೀರು ಹಾಕ್ತಾ ಇದ್ದೀನಿ. ಒಂದು ಗಿಡ ಮಾತ್ರ ಬೆಳೀತಾ ಇದೆ, ಇನ್ನೊಂದು ಗಿಡ ಬೆಳೀತಾ ಇಲ್ಲ ಅಂತಂದರೆ ಗೊಬ್ಬರ ಹಾಕ್ತೀವಿ, ಗಿಡಕ್ಕೆ ಹಾಕ್ತೀವಿ, ಅದು ಹಾಕ್ಲಿ ಅಂತ ತೆಗ್ದೇಸಿರ್ತೀವಿ. ಸೊ ನೀನು ಏನೇ ಹಾಕಿದ್ರೂ ಏನೂ ಮಾಡಲಿಲ್ಲ ಅಂತಂದರೆ ಮಕ್ಳಿಗೂ ಅಷ್ಟೇ ದುಡ್ಡು ಕೊಡ್ತಾರೆ, ಸ್ಕೂಲಿಗೆ ಸೇರಿಸ್ತಾರೆ, ವರ್ಕ್ ಆಗಲಿ ತಲೆ ಮೇಲೆ ಹೊಡೆದು ಹಾಚ್ಕೊಳ್ತಾರೆ. ಸೊ ಇನ್ನೇನೋ ಮಾರ್ಕ್ಸ್ ತೆಗಿತಾರೆ, ಇವ್ನು ನನ್ನ ಮಗ ಅಂತ ಕೋಪ್ ಮಾಡ್ತಾರೆ. ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಇನ್ನು ಜನಗಳ ಕಾಮನ್ಗಳು. ಕ್ರಿಕೆಟರ್ ಆಗ್ಬೇಕು, ಕ್ರಿಕೆಟ್ ಲೋಕದಲ್ಲಿ ಗುರ್ತಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರಿ, ಅವಾಗ ಕಾಲಿಂದ ಏನೋ ಸಮಸ್ಯೆ ಆಗ್ಲಿಲ್ಲ, ಆಮೇಲೆ ಆಕ್ಟರ್ ಆದ್ರಿ. ಅಂದ್ರೆ ಲೈಫ್ ನಿಮ್ಗೆ ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರುತ್ತೆ, ಸೋಲು ಗೆಲುವು ಎರಡನ್ನೂ ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ನಿಮ್ಮನ್ನ ಇವತ್ತು ಈ ರೀತಿ ಗಟ್ಟಿ ಸ್ಟ್ರಾಂಗ್ ಆಗಿ ಮಾಡಿದೆ ಅಂತ ಅನ್ಸುತ್ತಾ? ಏನಿಲ್ಲ ಮ್ಯಾಮ್. ಅಂದರೆ ಒಂದು ಎಜುಕೇಷನ್ ಅನ್ನೋದು ನನ್ನ ಎಷ್ಟು ಸ್ಟ್ರಾಂಗ್ ಮಾಡಿದೆ ಅಂತಂದರೆ, ನಾನು ಏನನ್ನ ಬೇಕಾದ್ರೂ ಅರ್ಥೈಸ್ಕೋಬಹುದು ಅನ್ನೋದನ್ನು ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೇನೆ ಮೈ ಎಜುಕೇಷನ್. ಆ್ಯಂಡ್ ನನಗೆ ಪಾಠ ಹೇಳ್ಕೊಟ್ಟಂಥ ಗುರುಗಳು. ಸೊ ನೀನು ಪ್ರತಿಯೊಂದು ವಿಷಯನೂ ಅರ್ಥೈಸ್ಕೋಬೇಕು, ನಿಂಗೆ ಅರ್ಥ ಆಗದಿಲ್ಲದನ್ನ ಕ್ವಶನ್ ಮಾಡಬೇಕು, ವಿಚ್ ಇಸ್ ನಾಟ್ ಇನ್ ಯುವರ್ ವೇ, ಇನ್ನು ಆ ದಾರಿಗೆ ಹೋಗ್ಬಾರ್ದು ಅಂತ. ನನಗೆ ಕ್ರಿಕೆಟ್ ಇಷ್ಟ ಆಯಿತು, ಯಾರೋ ನನಗೆ ಕ್ರಿಕೆಟರ್ ಅಂದರು. ಸೊ 10 ವರ್ಷ ನಾನು ಅಂದರೆ 10th ಸ್ಟ್ಯಾಂಡರ್ಡ್ವರೆಗೂ ಸ್ಪೋರ್ಟ್ಸೇ ಆಡ್ದಿಲ್ದವನು. ಯಾವುದೋ ಒಂದು 8ನೇ ಬ್ಯಾಟ್ಸ್ಮನ್ 9ನೇ ಬ್ಯಾಟ್ಸ್ಮನಾಗಿ ನಾನು ಇಟ್ಕೊತಿದ್ರು. ಎಲ್ಲೋ ಬಾಲ್ ಹಿಡಿಯಲ್ಲ, ಅವನು ಒಂದೇ ಕೈಲಿ ಬಾಲ್ ಹಿಡಿತಿದ್ರು, ನಂಗೆ ಲೆಫ್ಟ್ ಹ್ಯಾಂಡ್ ವರ್ಕೇ ಆಗ್ತಿಲ್ಲ. ಸೊ ಲಾಸ್ಟಲ್ಲಿ ಹೋಗಿ ಆಡೋದನ್ನ ನೋಡಿ ಯಾವನೋ ಕಾರಣದಲ್ಲಿ ನಿಂತ್ಕೊಂಡು ಈಸ್ ಅ ಕೋಚ್ ಫಾರ್ ತುಮಕೂರು ಯೂನಿವರ್ಸಿಟಿ ಟೀಮ್ ಆ್ಯಂಡ್ ಈ ಟೋಲ್ಡ್ ಮಿ ಲೈಕ್ ನೀನು ಕ್ರಿಕೆಟರ್ ಆಗ್ಬೋದು ಅಂತ. ಹೌ ಹ್ಯಾಪಿ ಯು ಆರ್. ಲೈಕ್ ಚಿಕ್ಕ ವಯಸ್ಸಿಂದ ನಮ್ಮಮ್ಮನೇ ನಂಬರಲಿ ಒಂದು ಕೈ ಸೊರಿ ಹೋಗುತ್ತೆ ಅಂತ. ಅವ್ನು ಯಾರೋ ಬಂದು ಕ್ರಿಕೆಟರ್ ಆಗ್ತಾನೆ ಅಂತ ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಜಸ್ಟ್ ಫಾಲೋಡ್ ಹಿಮ್. ಅದು ನಾನು ಬೆಂಗಳೂರಿಗೆ ತನಕ ಕರ್ಕೊಂಬಂತು. ಐ ವಾಸ್ ಲೈಕ್ ಫಿಟ್. ನನ್ನ ಸ್ಪೋರ್ಟ್ಸಿಂದ ಆಚೆಗೆ ಆಗ್ತಂಥ ಟೀಚರ್ಗೂ ಕೂಡ ನಾನು ಏನೋ ಕೊಪ್ಪು ತೋರಿಸ್ಕೊಂಡು ಹೋದೆ. ನಾನು ಏನೋ ಶ್ರೀಲಂಕಾಗೆ ಹೋಗಿದ್ದೀನಿ, ಅಲ್ಲಿ ಇಲ್ಲಿ ಹೋಗಿದ್ದೀನಿ, ಅದು ಇದು ಅಂತಲ್ಲ. ಸೊ ಐ ಆಮ್ ದಟ್ ವೇ ಐ ಆಮ್ ಹ್ಯಾಪಿ. ಸೊ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನಂಗೆ ಏನು ಬೇಕು ಸಿಗುತ್ತೆ ಅನ್ನೋದು ಗೊತ್ತಾಯಿತು. ನನ್ನ ಎಜುಕೇಷನಿಂದ ನಾನು ಎಲ್ಲಿಗೆ ಹೋಗ್ಬೋದು ಅನ್ನೋದು ಗೊತ್ತಾಯಿತು. ಜನ ಎಲ್ಲ ವೆರಿ ಕಾಮನ್ ಅನ್ನೋದು ಗೊತ್ತಾಯಿತು. ಜನ ಏನು ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಯಿತು. ಸೊ ಐ ಆಮ್ ಲೈಕ್ ನ್ಯೂಟ್ರಲ್. ದುಡ್ಡು ಇರ್ತಾ ಇವ್ರು ಬರ್ತಾರೆ, ದುಡ್ಡಿಲ್ವಾ ಇವ್ರು ಬರ್ತಾರೆ, ದಟ್ಸ್ ಓಕೆ ಅಂತ. ಇಷ್ಟು ಸತ್ಯ ತಿಳ್ಕೊಂಡಿರೋದು ತುಂಬಾ ಒಳ್ಳೇದು. ಅಂದ್ರೆ ಜಾಸ್ತಿ ನಿರೀಕ್ಷೆನೂ ಅಲ್ಲ, ಎಲ್ಲರಿಗೂ ಈ ಸತ್ಯ ಗೊತ್ತಿರುತ್ತೆ, ಬಟ್ ಅದನ್ನ ತೋರಿಸ್ಕೊಳಕ್ ಇಷ್ಟಪಡಲ್ಲ ಅಷ್ಟೇ. ಬಟ್ ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ, ತುಂಬಾ ನಿರೀಕ್ಷೆ ಮಾಡಿ ಅದಾಗಲ್ಲ ಅಂತಂದಾಗ ಡಿಪ್ರೆಷನ್ ಹೋಗುವಂಥದ್ದು ಇರುತ್ತೆ, ಅಥವಾ ತುಂಬಾ ಡಿಪ್ರೆಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಡಲ್ ಆಗ್ಬಿಡ್ತಾರೆ. ಯೂಶಲಾಗಿ ನನ್ನೊಂದು ಸ್ಟೇಟ್ಮೆಂಟ್ ಇದೆ. ಸೊ ಸೋಲೋದಂತೂ ನನ್ನ ಗ್ಯಾರಂಟಿ. ಸೊ ಗೆದ್ದರೆ ಸರ್ಪ್ರೈಸ್ ಕೊಡೋಣ. ಸೊ ಏನೋ ಮಾಡ್ತೀವಿ, ಸೋಲ್ತೀನಿ ಬಿಡಬೇಕಲ್ಲ, ಯಾಕೆ ಆರಾಮಾಗಿ ಮಾಡ್ತೀವಿ. ಅವಾಗ ಗೆಲ್ಲೇಬೇಕು ಅಂತ ಮಾಡಿದಾಗ ಅವ್ನು ಮಾಡ್ತಾವ್ನು ನೋಡು, ಇವ್ನು ಮಾಡ್ತಾವ್ನು ನೋಡು, ಅವ್ನು ಹಂಗೆ ಮಾಡ್ತಾವ್ನು ನೋಡು, ಅವ್ನು ಹಿಂಗೆ ಅವ್ನು ನೋಡು. ಫಾರ್ ಎಕ್ಸಾಂಪಲ್ ಮೇಕಪ್ಪೇ ಆಗಲಿ, ಯಾರನ್ನ ಬಂದು ಸುಮ್ಮನೆ ನಿಮ್ಗೆ ಕಾನ್ಷಿಯಸ್ ಮಾಡಲಿ, 24 ಸತಿ ಮಿರರ್ ನೋಡ್ಕೊಂಡ್ಬಿಡ್ತೀವಿ. ನಾನು ಕಾನ್ಫಿಡೆಂಟಾಗಿ ಮೇಕಪ್ ಮಾಡ್ಕೊಂಬಂದಿರೋದು. ನೀನು ಏನಾರು ನಾನು ಆರಾಮಾಗಿದ್ದೀನಿ ಅಂತ ಅವನು ಹೌದು ಚೆನ್ನಾಗಿ ಕಾಣಿಸ್ಬಿಟ್ಟು ಬಿಡು, ಯಾರೇನು ನೋಡಬೇಕು ಅಂತ ಅನ್ಕೊಳ್ಳಿ, ಆರಾಮಾಗಿರ್ತೀವಿ. ಸೊ ಅದಕ್ಕೆ ನಾನು ಹೇಳೋದು, ಸೊ ಓಹಲಕ್ಕೆ ಕಾಮನ್, ಅದೆಲ್ಲ ಕೆಲ್ಸ್ಕೊಳಂಗಿಲ್ಲ. ಗೆದ್ದರೆ ಸರ್ಪ್ರೈಸ್ ಆಗ್ತೀನಿ ನಾನು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.